ಹೆಲೋ ಎಲ್ರಿಗೂ ನಮಸ್ಕಾರ. ಸವಿರುಚಿ ಅಡುಗೆ ಮನೆಗೆ ಸ್ವಾಗತ. ಹೈ ಪ್ರೋಟೀನ್ ರಿಚ್ ಇರುವಂತಹ ಹಾಗೂ ಸಣ್ಣ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಕೊಡುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವ ಡ್ರೈ ಫ್ರೂಟ್ಸ್ ನೋಡೋಣ. ಬಾದಾಮ್ ಬೇಕಾಗುತ್ತೆ, ಗೋಡಂಬಿ ಬೇಕಾಗುತ್ತೆ, ವಾಲ್ನಟ್ಸ್ ಬೇಕಾಗುತ್ತೆ, ಅಂಜೂರ ಬೇಕಾಗುತ್ತೆ, ಹಾಗೆ ಒಣ ದ್ರಾಕ್ಷಿನೂ ಬೇಕಾಗುತ್ತೆ. ಇಷ್ಟೆಲ್ಲ ನಾನು ತಗೊಂಡಿದ್ದೀನಿ. ಮತ್ತು ಜೇನುತುಪ್ಪ ಹಾಗೆ GRB ತುಪ್ಪ ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, 3 ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ, 2 ಟೀ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ. ಇಷ್ಟು ಹಾಕೋದ್ರಿಂದ ಒಳ್ಳೆ ಟೇಸ್ಟು, ಹೆಲ್ದಿ, ತುಂಬಾ ಆರೋಗ್ಯಕರವಾಗಿರೋದು. ಇವಾಗ ಒಂದೊಂದಾಗಿ ಹುರಿದಿಟ್ಕೊಳ್ಳೋಣ. ಆಲ್ಮಂಡ್ಸ್ನ ಹುರ್ಕೊಳ್ತಾ ಇದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮಂಡ್ಸಿಂದ ಏನೇನೆಲ್ಲ ಹೆಲ್ಪ್ ಆಗುತ್ತಪ್ಪ ಅಂದರೆ ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಫೈಬರ್ ಹಾಗೆ ವಿಟಮಿನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಹೇರ್ ಆ್ಯಂಡ್ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಆಲ್ಮಂಡ್ಸು. ನಮ್ಮ ಬ್ಲಡ್ ಶುಗರ್ನು ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ಆಲ್ಮಂಡ್ಸಿಂದ ಸಿಗುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಕೂಡ ಡೈಲಿ ನೆನೆಸಿಟ್ಟು ತಿನ್ನೋಕ್ಕೆ ಹೇಳ್ತಾರೆ. ನೆನೆಸಿಡೋದು ಮರೆಯೋರು ಈ ಥರ ಲಡ್ಡೂಸ್ ಮಾಡಿಟ್ಕೊಂಡ್ರೆ ಸಾಕು. ಇವಾಗ ಕ್ಯಾಶ್ಯೂಸ್ ಅಂದರೆ ಗೋಡಂಬಿನ ಹುರಿದಿಟ್ಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿನೇ ನಾವು ಹುರ್ಕೊಳ್ಬೇಕಾಗುತ್ತೆ. ಕ್ರಿಸ್ಪಿಯಾಗಿ ಬರುತ್ತೆ. ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಇವಾಗ ನೋಡ್ತಿರಬಹುದು, ಕ್ಯಾಶ್ಯೂಸ್ ಕೂಡ ನಮ್ಮ ಹಾರ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ದಿ ಫ್ಯಾಟ್ ಕೂಡ ಇರುತ್ತೆ ಇದರಲ್ಲಿ. ಜಿಂಕ್ ಮತ್ತು ಐರನ್ ಕಂಟೆಂಟು ಚೆನ್ನಾಗಿರುತ್ತೆ ಕ್ಯಾಶ್ಯೂಸಲ್ಲಿ. ಇದೆಲ್ಲ ತಿನ್ನೋದ್ರಿಂದ ನೋಡಿ, ನಾವು ಡೈಲಿ ಎಲ್ಲವನ್ನು ನೆನೆಸಿಟ್ಕೊಂಡು ತಿನ್ನೋಕ್ಕಾಗಲ್ಲ, ಕೆಲವ್ರಿಗೆ ಮರ್ತು ಬಿಡ್ತಾರೆ. ಈ ಥರ ಮಾಡಿಕೊಟ್ರೆ ಒಳ್ಳೆಯದು. ಇವಾಗ ವಾಲ್ನಟ್ಸ್ನ ಕೂಡ ಸ್ವಲ್ಪ ತುಪ್ಪ ಹಾಕಿ ಹುರಿದಿಟ್ಕೊಳ್ಳೋಣ ನಾವು. ವಾಲ್ನಟ್ಸ್ನಲ್ಲಿ ಒಮೆಗಾ 3 ಕಂಟೆಂಟ್ ಇರುತ್ತೆ, ಹಾಗೆ ಫ್ಯಾಟಿ ಆ್ಯಸಿಡ್ ಕೂಡ ಇದರಲ್ಲಿರುತ್ತೆ. ವಿಟಮಿನ್ಸ್ ಚೆನ್ನಾಗಿರುತ್ತೆ. ಹಾರ್ಟ್ ಹೆಲ್ತ್ ಮತ್ತು ನಮ್ಮ ಬೋನ್ಸ್ಗೆ ತುಂಬಾ ಶಕ್ತಿ ಕೊಡುತ್ತೆ ಇದು. ಆಮೇಲೆ ಯಾರಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತಾರಲ್ವ, ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಇದು ಫರ್ಟಿಲಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೊಂದು ಇವಾಗ ಅಂಜೂರ ಹುರಿದಿಟ್ಕೊಳ್ಳೋಣ. ಇದು ಹಿಮೋಗ್ಲೋಬಿನ್ ಕಂಟೆಂಟ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ನ ಕೂಡ ಮಾಡುತ್ತೆ. ಆಮೇಲೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇನ್ಸ್ಟಂಟಾಗಿ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಒಂದು ಡ್ರೈ ಫ್ರೂಟ್ಸ್ ಅಂದರೆ ತಪ್ಪೇನಾಗಲ್ಲ. ನಮ್ಮ ಸ್ಕಿನ್ ಹಾಗೆ ಹೇರ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಕಾನ್ಸ್ಟಿಪೇಷನ್ ಇರುವಂಥವ್ರಿಗೂ ಕೂಡ ಇದು ಒಳ್ಳೆಯದು. ಇಮ್ಯುನಿಟಿ ರಿಚ್ ಆಗಿರುತ್ತೆ, ಪ್ರೋಟೀನ್ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ಹಿಮೋಗ್ಲೋಬಿನ್ ಬ್ಯಾಲೆನ್ಸ್ ಮಾಡುತ್ತೆ. ಇವಾಗ ರೇಸಿನ್ಸ್ ಅಂದರೆ ಒಣ ದ್ರಾಕ್ಷಿ ಹುರಿದಿಟ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಯಾವ ಡ್ರೈ ಫ್ರೂಟ್ಸ್ನೂ ಹುರಿಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ತುಪ್ಪ ಹಾಕಿ 1 ನಿಮಿಷ ಹುರಿದ್ರೆ ಸಾಕು ಎಲ್ಲ ಡ್ರೈ ಫ್ರೂಟ್ಸ್ನು, ಒಂದೊಂದೇ ನಿಮಿಷದಲ್ಲಿ. ದ್ರಾಕ್ಷಿ ಮೇಯ್ನಾಗಿ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರೋ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಆಮೇಲೆ ಡೈಜೆಷನ್ಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ಕ್ಯಾಲ್ಶಿಯಮ್ ಮತ್ತು ನ್ಯೂಟ್ರಿಷನ್ಸು ತುಂಬ ಇರುತ್ತೆ. ಪ್ರೋಟೀನ್ ರಿಚ್ ಕಂಟೆಂಟ್ ಅಂತಲೇ ಹೇಳಬಹುದು ಈ ಒಂದು ಡ್ರೈ ಫ್ರೂಟ್ಸ್ನ. ಡ್ರೈ ಫ್ರೂಟ್ಸ್ ತಿಂದೇ ಇರೋರು ಕೂಡ ಈ ಥರ ಲಡ್ಡು ಮಾಡಿಕೊಟ್ರೆ ಪಕ್ಕಾ ತಿಂದೇ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಗಸಗಸೆನ ಹುರ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಪ್ಯಾನ್ ಬಿಸಿ ಇರುತ್ತಲ್ವ, ಅಷ್ಟರಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಸಾಕು. ಇದರಲ್ಲೂ ಕೂಡ ತುಂಬಾ ಮಿನರಲ್ಸ್ ಹಾಗೆ ವಿಟಮಿನ್ಸ್ ಕೂಡ ಇರುತ್ತೆ, ದೇಹಕ್ಕೆ ತುಂಬ ಒಳ್ಳೆಯದು ಇದು. ನೀವು ಗಮನಿಸಿರ್ತೀರ, ಗಸಗಸೆ ಪಾಯಸನ ಮಾಡಿಕೊಡ್ತಿರ್ತಾರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಹಾಗಾಗಿ ನಾನು ಇವನ್ನು ಕೂಡ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೊಂದಾಗಿ ಸಪ್ರೇಟಾಗಿ ನಾವು ಬ್ಲೆಂಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಬಹುದು, ವಾಲ್ನಟ್ಸ್ನ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ತರಿಯಾಗಿದ್ದರೆ ಸಾಕು, ಫುಲ್ ಫೈನ್ ಪೇಸ್ಟ್ ಥರ ಮಾಡೋದು ಬೇಡ. ಇವಾಗ ಕ್ಯಾಶ್ಯೂಸ್ ಅಂದರೆ ಗೋಡಂಬಿನ ತರಿಯಾಗೆ ಒಂದು ಆನ್ ಆ್ಯಂಡ್ ಆಫಲ್ಲಿ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಪೀಸ್ಗಳು ಇರುತ್ತೆ, ಸ್ವಲ್ಪ ಪೌಡರ್ ಕೂಡ ಇರುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಲಡ್ಡು ಚೆನ್ನಾಗಿ ಮಾಡಬಹುದು. ನೆಕ್ಸ್ಟ್ ಇವಾಗ ಆಲ್ಮಂಡ್ಸ್ನ ಅದೇ ರೀತಿಯಲ್ಲಿ ನಾನು ಬ್ಲೆಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೀಸಸ್ ಬರಬೇಕು. ಲಡ್ಡು ಚೆನ್ನಾಗೂ ಕಾಣುತ್ತೆ, ತಿನ್ನೋಕ್ಕೂ ಫೀಲ್ ಆಗುತ್ತೆ, ಅದು ಡ್ರೈ ಫ್ರೂಟ್ಸ್ ತಿಂತಿದ್ದೀವಿ ಅನ್ನೋ ಹಾಗೆ. ಮತ್ತು ಅಂಜೂರ ಮತ್ತು ಒಣ ದ್ರಾಕ್ಷಿನ ಒಂದೇ ಸಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವ ಕಾರಣಕ್ಕೂ ನೀರು ಏನು ಮಿಕ್ಸ್ ಮಾಡಬೇಡಿ, ಹಾಗೆ ಮಾಡ್ಕೊಳ್ಳಿ. ಇದು ಅಂಟು ಥರ ಆಗುತ್ತೆ, ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರುತ್ತೆ. ಇವಾಗ ನೀವು ನೋಡಿ, ಇದರಲ್ಲಿ ಸ್ವೀಟ್ ಕಂಟೆಂಟ್ ಇರುತ್ತೆ, ಎಷ್ಟು ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ಇವಾಗಿದು. ನೀವಿಲ್ಲಿ ನೋಡ್ತಾ ಇರಬಹುದು.
ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಮಿಕ್ಸಿ ಕೂಡ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ. ಈ ಟೈಮಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಅಂಜೂರ ಗಟ್ಟಿ ಇರೋದ್ರಿಂದ ಈ ಥರ ಆಗುತ್ತೆ. ಸಖತ್ತಾಗಿ ಬಂದಿದೆ ಇವಾಗ ಇದು ಪೇಸ್ಟು. ಇವಾಗ ಆರಿರುವಂತಹ ಗಸಗಸೆನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನಲ್ಲೇ ಬಿಟ್ಟಿದ್ದೆ, ಹಾಗಾಗಿ ಈ ಥರ ಎಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಲಡ್ಡುನ ತಯಾರಿಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಕೆಲಸ ಇದು. ಇವಾಗ ಜಜ್ಜಿರುವ ಏಲಕ್ಕಿ ಸೇರಿಸ್ಕೊಂಡಿದ್ದಾಯಿತು. ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಡಾಬರ್ ಜೇನುತುಪ್ಪನ ತಗೊಂಡಿದ್ದೆ. ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಿಂದಿನ ಕಾಲದಿಂದನೂ ಜೇನುತುಪ್ಪಕ್ಕಿರೋ ಮಹತ್ವ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಹಾಗೆ ಮತ್ತೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಡ್ರೈ ಫ್ರೂಟ್ಸ್ನ ಬಾಣಂತಿಯರಿಗಂತೂ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಹಾಗೆ ಋತುಮತಿ ಆಗಿರೋರಿಗೂ ಕೊಟ್ಟರೆ ಒಳ್ಳೆಯದು. ಇವಾಗ ಬೆಲ್ಲದ ಪಾಕನ ತಯಾರಿಸ್ಕೊಳ್ಬೇಕು. ಇಷ್ಟು ಬೆಲ್ಲಕ್ಕೆ ನಾನು 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಬಹುದು ಇಲ್ಲಿ ಕ್ವಾಂಟಿಟಿನ. ಬೆಲ್ಲ ಕರಗಿ ಪಾಕ ತಯಾರಾಗೋವರೆಗೂ ಚೆನ್ನಾಗಿ ನಾವು ಕುದಿಯಕ್ಕೆ ಬಿಟ್ಟು ಚಮಚದ ಸಹಾಯದಿಂದ ಕಲಿಸ್ಕೊಳ್ಬೇಕಾಗುತ್ತೆ. ಆವಾಗ ಪಾಕ ಚೆನ್ನಾಗಿ ರೆಡಿಯಾಗುತ್ತೆ. ಇವಾಗ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನು ಮಾಡಿಕೊಂಡೆ. ಅದು ಗಟ್ಟಿ ಇತ್ತು ತುಂಬಾ. ಮತ್ತೇನಪ್ಪ ಅಂದರೆ ಒಂದು ಎಳೆ ಪಾಕ ಇದಕ್ಕೆ ಹೊಂದೋದಿಲ್ಲ. ಅಷ್ಟು ಪಾಕ ತೆಗೆದ್ರೆ ಸರಿಯಾಗಲ್ಲ. ನಾನು ಇಲ್ಲಿ ತೋರಿಸ್ಕೊಡೋ ಪ್ರಕಾರ ನೀವು ಪಾಕ ತೆಗೆದ್ರೆ ಲಡ್ಡು ಚೆನ್ನಾಗಿ ಅಂಟಾಗಿ ಸೂಪರಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಇನ್ನೂ ಒಂದು ಎಳೆ ಪಾಕ ಕೂಡ ಬಂದಿಲ್ಲ ಇದು. ಇವಾಗ ನೋಡಿ, ನೀವು ಒಂದು 4 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಕುದಿಸಿದ್ದೀನಿ. ಈ ಥರ ಪಾಕ ಬರಬೇಕು. ಈಗ ನೀವು ಎತ್ತಿ ಬಿಟ್ಟರೆ ಇಲ್ಲಿ ನೋಡಿ ಇನ್ನೊಂದು ಥರ ತೋರಿಸ್ತಿದ್ದೀನಿ. ನೀರಲ್ಲಿ ನೀವು ಹಾಕಿ ಅದನ್ನು ಹಿಂಗೆ ಮುಟ್ಟಿ ತೋರಿಸ್ತೀನಿ ನೋಡಿ. ಇವಾಗ ನೀರಲ್ಲಿ ಹಾಕಿದಾಗ ಅದು ಹೆಂಗೆ ನಿಂತಿದೆ, ಗಟ್ಟಿಯಾಗಿರಬಾರ್ದು, ಇಷ್ಟೇ ಇರಬೇಕು. ಅಂಟು ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕು ನಿಮಗೆ. ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಿ ಇಲ್ಲಿ ತಯಾರು ಮಾಡಿ ಇಟ್ಕೊಂಡಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೂ ಹಾಕ್ಕೊಳ್ಬೇಕು. ಬಿಸಿ ಇದ್ದಂಗೆ ಹಾಕ್ಕೊಳ್ಳಿ. ಈ ಥರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬೆಲ್ಲದ ಪಾಕ ಇರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಬಿಸಿ ಇರುತ್ತೆ. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟಬೇಡಿ. ನಾನು ಮುಟ್ಟಿ ಕೈ ಸುಟ್ಕೊಂಡ್ಬಿಟ್ಟೆ. ಇವಾಗ ಮಿಕ್ಕಿರೋ ಸ್ವಲ್ಪ ಪೌಡ್ರ್ ಥರ ಇರೋ ಡ್ರೈ ಫ್ರೂಟ್ಸ್ನ ಆ ಪ್ಯಾನ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ವಾಪಸ್ ಹಾಕ್ಕೊಳ್ಬೇಕಾಗುತ್ತೆ. ಕೈಯಲ್ಲಿ ಮಾಡಬೇಡಿ, ಬಿಸಿ ಇರುತ್ತೆ. ಈ ಥರ ಸೌಟ್ ಅಥವಾ ಸ್ಪೂನ್ ಸಹಾಯದಿಂದನೇ ಮಾಡಿ, ನಿಮಗೂ ಕೂಡ ಈಸಿ ಅನಿಸುತ್ತೆ. ಇವಾಗ ನೋಡಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಿಗೆ ಅಂಟಿರೋದನ್ನು ಕೂಡ ಸ್ವಲ್ಪ ತೆಗೆದು ಕೈಯಲ್ಲೇ ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ 2 ಕೈಗೂ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಈ ಪ್ರೋಸೆಸ್ನ. ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ. ಸರಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಹದವಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ನೀವು ಕೈ ಸಹಾಯದಿಂದನೇ ಮಾಡಿ ಸೂಪರಾಗಿ ಮಿಕ್ಸ್ ಮಾಡಿಕೊಳ್ಳೇಬೇಕು. ಇಷ್ಟು ಹದಕ್ಕೆ ಬರಬೇಕದು. ಇವಾಗ ಪರ್ಫೆಕ್ಟಾಗಿ ನೀವು ಉಂಡೆಗಳನ್ನು ಅಂದರೆ ಲಡ್ಡೂಸನ್ನ ಮಾಡಬಹುದು. ಮತ್ತೊಂದು ಸಲ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಒಂದು ಪ್ಲೇಟ್ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿಡೋಕ್ಕೆ. ತುಪ್ಪನ ಸವರ್ಕೊಂಡಿದ್ದಾಯಿತು. ಇವಾಗ ನಿಮಗೆ ಬೇಕಾಗಿರೋ ಸೈಜ್ಗೆ ಲಡ್ಡೂಸನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಡ್ತಿದ್ದೀನಿ ನೋಡಿ. ಹೀಗೆ ಜಾಸ್ತಿ ಪ್ರೆಷರೇ ಬೇಡ. ಜಸ್ಟ್ ಒಂದು 2 ರೌಂಡ್ಸ್ ಹಿಂಗೆ ಮಾಡಿದರೆ ಸಾಕು, ಲಡ್ಡು ರೆಡಿ ಆಯಿತು. ಅಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ. ಇದೇ ಥರ ಎಲ್ಲ ಲಡ್ಡೂಸನ್ನು ನೀವು ಮಾಡ್ಕೊಳ್ಬಹುದು. ಇಷ್ಟೊಂದೆಲ್ಲ ಖರ್ಚು ಮಾಡಿ ಡ್ರೈ ಫ್ರೂಟ್ಸ್ನ ತಂದು ಲಡ್ಡು ಮಾಡಬೇಕಾ ಅನ್ನೋರಿಗೆ ಒಂದೇ ಒಂದು ಸಲಹೆ ಏನಪ್ಪ ಅಂತಂದರೆ, ಆರೋಗ್ಯಕ್ಕೋಸ್ಕರ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಏನೋ ಬಟ್ಟೆಗೋ ಅದಕ್ಕೋ ಇದಕ್ಕೋ ವೇಸ್ಟ್ ಮಾಡ್ತಾ ಇರ್ತೀವಿ. ನಾನು ಹೇಳ್ತಾ ಇರೋದು ಯಾರು ಇಷ್ಟೆಲ್ಲ ಖರ್ಚು ಮಾಡಬೇಕು ಅನ್ನೋರಿಗೆ ಮಾತ್ರ. ಆಲ್ರೆಡಿ ಇದನ್ನ ತುಂಬ ಜನ ಫಾಲೋ ಕೂಡ ಮಾಡ್ತಾ ಇರ್ತಾರೆ. ಅವರಿಗೇನು ಡಿಫ್ರೆನ್ಸ್ ಅನಿಸೋದಿಲ್ಲ. ಬಟ್ ಈ ಥರ ರೆಸಿಪಿನ ರೆಡಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಹೀಗೆ ನಾನು ಲಡ್ಡೂಸನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ನಾವು ಪೀಸಸ್ನ ಬಿಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಲಡ್ಡೂಸು. ಸ್ವಲ್ಪ ಈ ಥರ ಮಾಡಿದ್ದೀನಿ. ಇನ್ನೊಂದು ಮೆಥಡಲ್ಲೂ ಕೂಡ ಲಡ್ಡೂನ ಹೇಗೆ ಶೇಪ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ಇಲ್ಲೊಂದು ತರಕಾರಿ ಹೆಚ್ಚೋ ಮಣಿಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈ ಥರ ಮೆಥಡ್ ಯೂಸ್ ಮಾಡೋದ್ರಿಂದ ಪರ್ಫೆಕ್ಟ್ ಶೇಪಲ್ಲಿ ಲಡ್ಡೂಸನ್ನ ನೀವು ಮಾಡಬಹುದು. ಆಮೇಲೆ ಸೈಜ್ ಕೂಡ ಈಕ್ವಲ್ ಆಗಿರುತ್ತೆ. ಇನ್ನೊಂದೇನು ಅಂದರೆ ಫೆಸ್ಟಿವಲ್ಸ್ಗಳಲ್ಲೂ ನೀವು ಈ ಥರ ಲಡ್ಡೂಸನ್ನ ಮಾಡಬಹುದು. ಇವೆರಡು ಮೆಥಡಲ್ಲಿ ಯಾವುದು ನಿಮಗೆ ಯೂಸ್ಫುಲ್ ಅನಿಸುತ್ತೋ, ಯಾವುದು ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ಲಡ್ಡೂಸ್ ಶೇಪ್ನ ಮಾಡ್ಕೊಳ್ಳಿ. ಈ ರೆಸಿಪಿನ ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ.
ನಾನು ಅಂದ್ಕೊಳ್ತೀನಿ 100% ಈ ರೆಸಿಪಿ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನಮ್ಮ ಮನೇಲಿ ಮಾಡಿದಾಗ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೋಟಿವೇಶನ್ ಸಿಗುತ್ತೆ. ಇದೇ ಥರ ತುಂಬ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸ್ನೂ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.